ಸರ್ಕಸ್ ಮೇಲೆ ಸರ್ಕಸ್ ಅನ್ನ ಮಾಡಿ ಟೀಮ್ ಡಿ ಕೆ ರೆಡಿ ಆಯಿತು. ನಿನ್ನೆ ಸಿದ್ದರಾಮಯ್ಯ ಅವರು ಯಾರೇ ಮೀಟ್ ಮಾಡಿದ್ರು ಕೂಡ ಅವ್ರ ಮೇಲೆ ಉರಿದುರಿದು ಬೀಳ್ತಾ ಇದ್ರು. ಶಾಸಕರು ಬೇಸರ ಮಾಡಿಕೊಳ್ಳೋದು ಇದೆಲ್ಲ ಸಹಜ. ವೀಕ್ಷಕರೇ, ಅಳೆದು ತೂಗಿ ಸರ್ಕಸ್ ಮೇಲೆ ಸರ್ಕಸ್ ಅನ್ನ ಮಾಡಿ ಟೀಮ್ ಡಿ ಕೆ ರೆಡಿ ಆಯಿತು. ಶಿವ ಸರ್ಕಾರ ರೆಡಿ ಆಯಿತು. ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಈಗ ಮಂತ್ರಿಗಳು ನಿಂತಿದ್ದಾರೆ. ನಿನ್ನೆ ಒಂದೇ ದಿನ 20 ಜನರ ಲಿಸ್ಟ್ ಕೂಡ ಹೊರಗೆ ಬಂತು. ಆದರೆ ಅದೇನು ಗೊಂದಲ ರೀ, ಒಬ್ಬರಾದ ಮೇಲೆ ಒಬ್ಬರದ್ದು ಹೆಸರು ಚೇಂಜು. ಮಂಕಾಳ ವೈದ್ಯ ಆದಮೇಲೆ SS ಮಲ್ಲಿಕಾರ್ಜುನ್, ಗಾಯತ್ರಿ ಶಾಂತೇಗೌಡ, ಹೀಗೆ ಗೊಂದಲದ ಮೇಲೆ ಗೊಂದಲ. 60 ದಿನ, ಬರೋಬ್ಬರಿ 60 ದಿನಗಳನ್ನು ತೆಗೆದುಕೊಂಡರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಲಿಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ವಾ ಅನ್ನುವ ರೀತಿಯಲ್ಲಿ ಗೊಂದಲ ಉಂಟಾಯಿತು. ಇವ್ರಿಗಂತೆ ಅವ್ರಿಗೆ ಕರೆ ಬಂದಿಲ್ವಂತೆ, ಇವ್ರಿಗೆ ಕರೆ ಬಂತಂತೆ, ಅವ್ರ ಬದಲು ಇವ್ರ ಹೆಸರು ಚೇಂಜ್ ಮಾಡಿಸಿದ್ರಂತೆ, ಇವರೆಲ್ಲರೂ ರಾಜೀನಾಮೆ ಕೊಡ್ತೀವಿ ಅಂದ್ರಂತೆ. ಹೀಗೆ ಕೆಲವರು ಡಿ ಕೆ ಸಂಪುಟಕ್ಕೆ ಅಥವಾ ಹೈಕಮಾಂಡ್ಗೆ ಒಂದು ರೀತಿ ಬೆದರಿಕೆ ಹಾಕುವ ಪ್ರಯತ್ನ ಮಾಡಿ ಸ್ಥಾನವನ್ನು ಪಡೆದ್ರು ಅನ್ನುವ ಆರೋಪ ಕೂಡ ಇದೆ. ಇನ್ನೊಂದು ಕಡೆ ಈ ಮುಜುಗರ ನೋಡಿ, ಪಾಪ ತಮ್ಮ ಹೆಸರು ಏನು ಬಂದೇ ಹೋಯ್ತು, ಸಿಕ್ಕೇ ಬಿಡ್ತು ಮಂತ್ರಿ ಸ್ಥಾನ ಅಂತ ಹಲವರು ಎಲ್ಲ ಮಾಧ್ಯಮಗಳ ಜೊತೆ ಮಾತಾಡಿದ್ದು. ಪಾಪ ಅದಾದ ಮೇಲೆ ನಿಮಗೆ ಮಂತ್ರಿ ಸ್ಥಾನ ಇಲ್ಲ ಅಂತಂದ್ರೆ ಹೇಗಾಗಬೇಡ. ಎಸ್, ಮಂಕಾಳ ವೈದ್ಯ ಅವರಿಗೋ ಅಥವಾ ಗಾಯತ್ರಿ ಶಾಂತೇಗೌಡ ಅವರಿಗೋ ಇದೇ ಪ್ರಾಬ್ಲಮ್ ಉಂಟಾಯಿತು. ಮೊದಲು ಎಲ್ಲ ಮಾಧ್ಯಮಕ್ಕೆ ಮಾತಾಡ್ಬಿಟ್ರು, ಆಮೇಲೆ ಅವರಿಗೆ ಮಂತ್ರಿ ಸ್ಥಾನ ಇಲ್ಲ ಅನ್ನೋದು ಗೊತ್ತಾಯಿತು. ಆಮೇಲೆ ಕಣ್ಣೀರು ಹಾಕ್ತಾ ಹೊರ ನಡೆದ್ರು. ಮಂಕಾಳ ವೈದ್ಯ ಅವರಂತೂ ಒಂಥರ ಪೆಚ್ಚಾಗಿ ವಿಧಾನಸೌಧದ ಆವರಣದಲ್ಲಿ ತಿರುಗಾಡುವಂಗೆ ಆಯಿತು. ಸೊ ಆಗಲಿ ಬಿಡಿ, ಇದು ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವರಿಗೆ ಅಸಮಾಧಾನ ಉಂಟಾಗುತ್ತೆ, ಕೆಲವರಿಗೆ ಸಮಾಧಾನ ಉಂಟಾಗುತ್ತೆ, ಕೆಲವರಿಗೆ ಖುಷಿ ಆಗುತ್ತೆ, ಕೆಲವರಿಗೆ ದುಃಖ ಆಗುತ್ತೆ. ಎಲ್ಲರನ್ನೂ ಸಂಪುಟಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ನಿಮಗೊಂದು ಲಿಸ್ಟ್ ಮಾಡೋದಕ್ಕೇ ಇಷ್ಟು ದಿನ ತೆಗೆದುಕೊಂಡ್ರೆ ಈಗ ಏನೇ ಬಂದರೂ ಎದುರಿಸೋದಕ್ಕೆ ತಯಾರಿರಬೇಕು. ಒಂದು ಲಿಸ್ಟ್ ಆದ ಮೇಲೆ ಅದನ್ನು ಬಿಡುಗಡೆ ಮಾಡಿ ಅದೇ ಸಿದ್ಧ ಅನ್ನೋ ರೀತಿಯಲ್ಲಿ ಲಿಸ್ಟ್ ರೆಡಿ ಆಗಬೇಕು. ಆದರೆ ಈಗ ಅದಾಗಿಲ್ಲ. ಅದಾದ ನಂತರ ಹಲವರು ಈಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನು ಕೆಲವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇಂಡಿ ಶಾಸಕರಿಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಗೋಪಾಲಕೃಷ್ಣ ಬೇಳೂರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಭದ್ರಾವತಿಯ ಸಂಗಮೇಶ್ವರ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪ್ರಿಯಾಕೃಷ್ಣ ತಂದೆ ಕೃಷ್ಣಪ್ಪ, ಇವರೆಲ್ಲರಿಗೂ ಅಸಮಾಧಾನ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೇನೇ ಹಲವು ಶಾಸಕರು ಕೂಡ ತಮ್ಮ ಅಸಮಾಧಾನವನ್ನು ಒಳಗೊಳಗೆ ಹೊರಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಇದೆಲ್ಲ ವಿಚಾರ ಅಲ್ಲ. ಈಗ ಶಾಸಕರು ಅಸಮಾಧಾನಗೊಳ್ಳೋದು, ಶಾಸಕರು ಬೇಸರ ಮಾಡಿಕೊಳ್ಳೋದು ಇದೆಲ್ಲ ಸಹಜ. ಆದರೆ ಈ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸ್ವತಃ ಈಗ ಹೈಕಮಾಂಡ್ ಮೇಲೆ ಉರಿದು ಬಿದ್ದಿದ್ದಾರೆ. ಸ್ವತಃ ಸಿದ್ದರಾಮಯ್ಯ ಅವರು ರೆಬಲ್ ಆಗಿದ್ದಾರೆ ಅನ್ನುವ ಮಾಹಿತಿ ಹೊರಬೀಳ್ತಾ ಇದೆ. ಎಸ್, ACC ಕಮಿಟಿಯ ಸದಸ್ಯರೂ ಕೂಡ ಹೌದು ಸಿದ್ದರಾಮಯ್ಯ ಅವರು. ACC ಟೀಮ್ನಲ್ಲೂ ಇಟ್ಕೊಂಡಿದ್ದಾರೆ. ಸಚಿವ ಸಂಪುಟ ಆಗುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನ ಪದೇ ಕನ್ಸಿಡರ್ ಮಾಡಿದ್ದಾರೆ. ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ DK, BK, ಸಿದ್ದರಾಮಯ್ಯ ಎಲ್ಲರೂ ಕೂಡ ಹೋಗುವಾಗ ಬಂದಿದ್ದಾರೆ. ಆದರೂ ಕೂಡ ಗೊಂದಲ ಯಾಕೆ? ಕೊನೆ ಕ್ಷಣದಲ್ಲಿ ಕೆಲವು ಹೆಸರುಗಳು ಬದಲಾಗಿದ್ದೇಕೆ ಅನ್ನುವ ವಿಚಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮೇಲೇನೆ ಈಗ ರೆಬಲ್ ಆಗಿದ್ದಾರಂತೆ. ಈ ವಿಚಾರ ಈಗ ಬಹಳ ಗುಟ್ಟಾಗಿ ಏನು ಉಳಿದಿಲ್ಲ. ನಿನ್ನೆ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ರಾಜಭವನದತ್ತ ಸುಳಿದು ಕೂಡ ನೋಡಿಲ್ಲ. ನಿನ್ನೆ ಇಡೀ ದಿನ ಅವರು ಕಾವೇರಿ ನಿವಾಸದಲ್ಲೇ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಅಸಮಾಧಾನಿತರೆಲ್ಲ ಸಿದ್ದರಾಮಯ್ಯ ಅವ್ರನ್ನ ಹೋಗೋಗಿ ಮೀಟ್ ಮಾಡಿದ್ರು. ಗಾಯತ್ರಿ ಶಾಂತೇಶ್ ಅವರು ಕೂಡ ಅದೇ ಸಮುದಾಯದವರು, ಕುರುಬ ಸಮುದಾಯದವರು. ಅವರೂ ಕೂಡ ನಿನ್ನೆ ಸಿದ್ದರಾಮಯ್ಯ ಅವರ ಮೇಲೆ ಮನೆಗೆ ಹೋಗಿ ನನಗಿನ್ನೂ ಕರೆ ಬಂದಿಲ್ಲ ಅಂತ ಅಳಲು ತೋಡ್ಕೊಳ್ತಾ ಇದ್ರು. ಇದೆಲ್ಲದೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ನಿನ್ನೆ ಸಿದ್ದರಾಮಯ್ಯ ಅವರು ಯಾರೇ ಮೀಟ್ ಮಾಡಿದ್ರು ಕೂಡ ಅವ್ರ ಮೇಲೆ ಉರಿದುರಿದು ಬೀಳ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಏನು ಅಂತಂದರೆ, ಸಿದ್ದರಾಮಯ್ಯ ಅವರ ನಿನ್ನೆ ಹುಟ್ಟುಹಬ್ಬದ ದಿನ ಖುಷಿಯಾಗಿರಬೇಕಿತ್ತು. DK ಶಿವಕುಮಾರ್ ಕೂಡ 4-5 ಬಾರಿ ಸಚಿವ ಸಂಪುಟ ವಿಸ್ತರಣೆ ಮಾಡುವ ಸಂದರ್ಭದಲ್ಲಿ ಅವರನ್ನು ಭೇಟಿಯಾಗಿದ್ದರು. ಅವರ ಕನ್ಸಿಡರೇಷನನ್ನು ತೆಗೆದುಕೊಂಡೇ ಎಲ್ಲವೂ ಆಗಿದ್ವು. ಆದರೆ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಮಾಡಿದಂಥ ಈ ತೀರ್ಮಾನಗಳು 2-3 ಲಿಸ್ಟ್ ಬಂತು, ಒಂದೊಂದರಲ್ಲಿ ಒಬ್ಬೊಬ್ಬರ ಹೆಸರು ಬಂತು, ಇದೆಲ್ಲ ಹೇಳಿದ್ನಲ್ಲ ನಿಮಗೆ. ಇದರ ಮೇಲೆ ಹೈಕಮಾಂಡ್ ಮೇಲೇನೆ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ.
ಸಿದ್ದರಾಮಯ್ಯ ಅವರ ಸಿಟ್ಟಿಗೆ ಕಾರಣ ಏನು ಅಂತಂದ್ರೆ ಬ್ಯಾಡಗಿ ಕ್ಷೇತ್ರದ ಶಾಸಕರಿಗೆ ರೆಫರ್ ಮಾಡಿದ್ರಂತೆ ಸಿದ್ದರಾಮಯ್ಯ ಅವರು, ಇವರಿಗೆ ಸಚಿವ ಸ್ಥಾನವನ್ನು ಕೊಡಿ. ಗಾಯತ್ರಿ ಶಾಂತೇಗೌಡ ಅವರಿಗೆ ಈ ಪ್ರಾಣೇಶ್ ಅವರು ಏನೀಗ ಸ್ಥಾನವನ್ನು ತ್ಯಜಿಸಿದಾರಲ್ಲ, ಪ್ರಾಣೇಶ್ ಅವರು ಸ್ಥಾನದಿಂದ ಹೊರಬಂದ್ರಲ್ಲ, ಉಪಸಭಾಪತಿ ಸ್ಥಾನ, ಪರಿಷತ್ ಉಪಸಭಾಪತಿಯಾಗಿ ಗಾಯತ್ರಿ ಶಾಂತೇಶ್ವರ್ ಅವರನ್ನ ಮಾಡಿ ಅಂತ ಕೇಳ್ಕೊಂಡಿದ್ರಂತೆ. ಸಿದ್ದರಾಮಯ್ಯ ಅವರಿಗೆ ಕೇಳ್ಕೊಂಡದ್ದು ಇಷ್ಟೇ ಅಂತೆ, ಏನಂತಂದ್ರೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಗಾಯತ್ರಿ ಯಾವಾಗಲೂ ಕೇಳಲೇ ಇಲ್ವಂತೆ. ಗಾಯತ್ರಿ ಕೇಳಿದ್ದು ಉಪಸಭಾಪತಿ ಸ್ಥಾನ. ಇತ್ತೀಚೆಗೆ ಅವರು ಸುಪ್ರೀಂ ಕೋರ್ಟಲ್ಲಿ ಗೆಲುವನ್ನು ಸಾಧಿಸಿ ಬಂದಿದ್ದಾರೆ ಪ್ರಾಣೇಶ್ ಅವರ ವಿರುದ್ಧ. ಸೊ ಅದೇ ಸ್ಥಾನಕ್ಕೆ ಮತ್ತೆ ನಾನು ಹೋಗಬೇಕು ಅನ್ನೋದು ಗಾಯತ್ರಿ ಅವರ ಕನಸಾಗಿತ್ತಂತೆ. ಹಾಗಾಗಿನೇ ಅವರು ಮಂತ್ರಿ ಸ್ಥಾನವನ್ನು ಗಾಯತ್ರಿ ಕೇಳೇ ಇಲ್ಲ. ಮಹಿಳಾ ಕೋಟಾದಲ್ಲಿ ಸಾಕಷ್ಟು ಜನ ಇದ್ರು, ಆರತಿ ಕೃಷ್ಣ ಅವರಿದ್ರು, ಉಮಾಶ್ರೀ ಅವರಿದ್ರು, ರೂಪಕಲಾ ಶಶಿಧರ್ ಇದ್ರು, ಹೆಬ್ಬಾಳ್ಕರ್ ಇದ್ರು, ಸೊ ಹೀಗೆ ನಯನಾ ಮೋಟಮ್ಮ ಇದ್ರು, ಬಹಳಷ್ಟು ಪೈಪೋಟಿ ಇತ್ತು. ಆದ್ರೆ ಗಾಯತ್ರಿ ಹೆಸರು ಕೊನೆವರೆಗೂ ಬಂದೇ ಇರಲಿಲ್ಲ, ಬೇಡ್ಕೊಂಡು ಇರಲಿಲ್ಲ, ಕೇಳ್ಕೊಂಡು ಇರಲಿಲ್ಲ. ಆದರೆ ಸಚಿವರಾಗಿ ಅವ್ರ ಲಿಸ್ಟಲ್ಲಿ ಹೆಸರು ಬಂದ ನಂತರ ಕೊನೆ ಕ್ಷಣದಲ್ಲಿ ಅವರಿಗೆ ಮುಜುಗರ ಆಗಂಗೆ ಮಾಡಿದ್ರು ಇದೇ ಹೈಕಮಾಂಡ್ ಅವರು. ಹಂಗಾಗಿನೇ ಸಿದ್ದರಾಮಯ್ಯ ಅವರು ಬ್ಯಾಡಗಿಯ ಕ್ಷೇತ್ರದ ಶಾಸಕರಿಗೆ ಲಿಸ್ಟನ್ನು ತಪ್ಪಿಸಿ ಆ ಹೆಸರನ್ನ ಗಾಯತ್ರಿ ಶಾಂತೇಶ್ ಅವರನ್ನ ಕೊಟ್ಟಿದ್ದಕ್ಕೆ ಸಿದ್ದರಾಮಯ್ಯ ಅವರು ಅಸಮಾಧಾನಗೊಂಡಿದ್ದಾರೆ. ಕುರುಬ ಸಮುದಾಯದ ಮಹಿಳೆನೇ ಗಾಯತ್ರಿ ಶಾಂತೇಶ್ವರ್ ಕೂಡ, ಆದರೆ ಅವರೆಲ್ಲೂ ಕೂಡ ತನಗೆ ಸಚಿವ ಸ್ಥಾನವನ್ನು ನೀಡಿ ಅಂತ ಕೇಳಿರ್ಲಿಲ್ವಂತೆ. ಇದು ಮೂಲಗಳ ಮಾಹಿತಿ. ಹಾಗಾಗಿನೇ ಸಿದ್ದರಾಮಯ್ಯ ಅವರು ಕೊನೆ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಫೋನ್ ಮಾಡಿದ್ರಂತೆ, ಯಾಕೆ ಹಿಂಗೆ ಚೇಂಜ್ ಆಗಿದೆ, ಏನಾಗಿದೆ, ಏನಾಗ್ತಾ ಇದೆ ಇಲ್ಲಿ ಅಂತ. ಸೊ ಇದೇ ಕಾರಣವನ್ನು ಇಟ್ಕೊಂಡು ಹೈಕಮಾಂಡ್ ನಾಯಕರ ಮೇಲೆ, ಸುರ್ಜೇವಾಲ ಅವ್ರ ಮೇಲೆ, ವೇಣುಗೋಪಾಲ್ ಅವ್ರ ಮೇಲೆ, ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೇನೆ ಸಿದ್ದರಾಮಯ್ಯ ಈಗ ಗರಂ ಆಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ನೀವು ಶಾಸಕರಲ್ಲಿ ಸಾಕಷ್ಟು ಜನ ಇದ್ದಾರೆ. ಮೈಸೂರಲ್ಲಿ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ ತನ್ವೀರ್ ಶೇಟ್ ಅವರ ಪರವಾಗಿ. ಇದು ಚಾಮರಾಜನಗರ ಅಥವಾ ಮೈಸೂರು ಡಿಸ್ಟಿಕ್ಗೆ ಬಂದರೆ ಮಹದೇವಪ್ಪ ಪರ ಅಲ್ಲಿ ಕೂಗು ಕೇಳಿ ಬರ್ತಾ ಇದೆ. ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ಈ ಕಡೆ ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡ, ಕೋಲಾರದಲ್ಲಂತೂ ದೊಡ್ಡ ದೊಂಬಿನೇ ನಡೀತಾ ಇದೆ. ನಾರಾಯಣಸ್ವಾಮಿ, ಸುಧಾಕರ್, ಯಾರಿಗೂ ಕೂಡ ಕೋಲಾರಕ್ಕೆ ಸ್ಥಾನನೇ ಇಲ್ಲ. ಇನ್ನು ಭಟ್ಕಳದಲ್ಲಿ ಅಥವಾ ನೀವು ಕೋಸ್ಟಲಲ್ಲಿ ನೋಡಿದ್ರೆ ಉಡುಪಿಗೆ ಹೇಗೂ ಅಲ್ಲಿ ಉಡುಪಿ ಗೆದ್ದ MLAಗಳೇ ಇಲ್ಲ ಕಾಂಗ್ರೆಸ್ನಿಂದ. ಇನ್ನು ಉತ್ತರ ಕನ್ನಡಕ್ಕಾರು ಸಿಗುತ್ತಾ ನೋಡಿದ್ರೆ ಅಲ್ಲಿ ಒಂದು ಸ್ಥಾನ ಕೂಡ ಸಿಕ್ಕಿಲ್ಲ. ಆ ಕೋಟಾವನ್ನ SS ಮಲ್ಲಿಕಾರ್ಜುನ್ ಕಿತ್ಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಡಿ ಕೆ ಶಿವಕುಮಾರ್ ಒಂದು ಎಚ್ಚರಿಕೆ ನೀಡಿದ್ದಾರೆ, ಈ ರೆಬಲ್ ಯಾರ್ಯಾರು ಆಗಿದಾರಲ್ಲ ಈ ಶಾಸಕರುಗಳು, ಅವರಿಗೆ ರಾಜೀನಾಮೆ ಕೊಟ್ಟರೆ ತಕ್ಷಣ ಅಂಗೀಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ರೀತಿ ಬೆದರಿಕೆ ಹಾಕುವ ಒಂದು ತಂತ್ರ ಕೂಡ ಹೌದು. ಆದರೆ ಸಿದ್ದರಾಮಯ್ಯ ಅವರ ಮನಸ್ಸನ್ನು ತಣಿಸೋದು ಹೆಂಗೆ, ಸಿದ್ದರಾಮಯ್ಯ ಅವರೇ ಸ್ವತಃ ಬೇಜಾರಾಗಿದ್ರು ಅದ್ರ ತಣಿಸೋದು ಹೆಂಗೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಒಂದು ಗೊತ್ತಾಗಬೇಕು ನಿಮಗೆ, ಸಿದ್ದರಾಮಯ್ಯ ಬೇಸರ ಮಾಡ್ಕೊಂಡದ್ದು ಹೈಕಮಾಂಡ್ ಮೇಲೆ, ಹಾಗಂತ ಡಿ ಕೆ ಶಿವಕುಮಾರ್ ಮೇಲೆಲ್ಲ ಅಥವಾ ಡಿ ಕೆ ಬಣದ ಮೇಲಲ್ಲ. ಈಗ ಸಚಿವರ ಪಟ್ಟಿಯನ್ನು ನೋಡಿದರೆ 7 ಜನ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂಥವರೇ ಇದ್ದಾರೆ, 8 ಜನ ಹೊಸಬರಾಗಿದ್ದಾರೆ, ಇನ್ನು 4 ಜನ ಹಿಂದಿನ ಅವಧಿಯಲ್ಲಿ BJP ಅವಧಿ ಇರ್ಬೋದು, JDS ಅವಧಿ ಇರ್ಬೋದು, ಸಮ್ಮಿಶ್ರ ಸರ್ಕಾರ ಇರ್ಬೋದು, ಕೊಯ್ಲೇಷನ್ ಗೌರ್ಮೆಂಟಲ್ಲಿ ಮಂತ್ರಿ ಆದವರೇ ಆಗಿದ್ದಾರೆ. ಬಣದ ವಿಚಾರದಲ್ಲಿ ನೋಡಿದ್ರು ಕೂಡ ಸಿದ್ದರಾಮಯ್ಯ ಅವರ ಕೈಯೇ ಇಲ್ಲಿ ಮೇಲ್ಗೈ ಆಗಿದೆ. ಡಿ ಕೆ ಶಿವಕುಮಾರ್ ಕಡೆ ಯಾರ್ಯಾರಿದಾರಪ್ಪ ಅತ್ಯಾಪ್ತರು ನೋಡಿದ್ರೆ ಮಾಗಡಿ ಬಾಲಕೃಷ್ಣ ಒಬ್ರಿಗೆ ಕಾಣಿಸೋದು ಬಿಟ್ಟರೆ ಬೇರೆ ಎಲ್ಲರೂ ಕೂಡ OBC, SC ST ಅಥವಾ ಪ್ರಾಂತ್ಯವಾರು ಅಥವಾ ಜಾತಿವಾರು ಲೆಕ್ಕಾಚಾರ ಎಲ್ಲವೂ ಕೂಡ ಕರೆಕ್ಟ್ ಆದಂಗೆ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಈ ಆಪ್ತರ ಬಣದಲ್ಲಿ ನೋಡ್ರೆ ಸಿದ್ದರಾಮಯ್ಯ ಕಡೆಯವರೇ ಜಾಸ್ತಿ ಕಾಣಿಸ್ತಾ ಇದ್ದಾರೆ. ಆದರೂ ಕೂಡ ಸಿದ್ದರಾಮಯ್ಯ ಬೇಸರ ಮಾಡ್ಕೊಂಡಿದ್ದು ಯಾನಕ್ಕಪ್ಪ ಅಂತಂದ್ರೆ ಈ ಗಾಯತ್ರಿ ಶಾಂತೇಶ್ ಅವರ ಹೆಸರನ್ನ ಸೇರಿಸಿ ಬ್ಯಾಡಗಿ ಶಾಸಕರ ಹೆಸರನ್ನ ತೆಗೆದಿರುವ ವಿಚಾರದಲ್ಲಿ ಸಿದ್ದರಾಮಯ್ಯ ಹೈಕಮಾಂಡ್ ಮೇಲೆ ರೆಬಲ್ ಆಗಿದ್ದಾರೆ. ಇದು ಡಿ ಕೆ ಮೇಲಿನ ಅಸಮಾಧಾನ ಅಲ್ಲ, ಅಥವಾ ಡಿ ಕೆ ಸಿದ್ದರಾಮಯ್ಯ ಅವರ ನಡುವಿನ ಒಡಕಲ್ಲ, ಇದು ಹೈಕಮಾಂಡ್ ಮೇಲೇನೆ ಸಿದ್ದರಾಮಯ್ಯ ಈಗ ತಮ್ಮ ಅಸಮಾಧಾನವನ್ನು ತೋರಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಇಂತಿದೆ. ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.